ಗದ್ದಲ ಹಿಡಿಸಿತ್ತು ನಮಗೆ. ಯಾಕಂದ್ರೆ ಕೇಳ್ಕೊತ ಬಂದವ್ರ ಬಾಯಿಗೆ ವಚನಗಳು ಒಬ್ಬರು ಬಂದ ಬಾಯಿಗೆ ಓದೇ ಕಲಿಬೇಕಂತ ಏನಿಲ್ಲ. ಹೀಗಾಗಿ ನಾವು ಬಸವಣ್ಣವ್ರ ವಚನ ಅಂತ ತಿಳ್ಕೊಂಡಿದ್ದೆವು. ಮಂಡಿ ಮಾಸೇರೆ ಮಹಮ್ಮಜ್ಜನ ಮಾಡೋದು, ವಸ್ತ್ರ ಮಾಸೇರೆ ಮಡಿ ಒಳಗಿಕ್ಕೋದು, ಮನವ ಮಾಸೇರೆ ಕೂಡಲ ಸಂಗನ ಶರಣರ ಅನಭಾವ ಮಾಡೋದು. ಇನ್ನೂ ಹಂಗೆ ಅಂತ ನಮ್ಮ ಗುರುಗಳು ಹತ್ತಿರ ಅವ್ರದ್ದು ಹತ್ತಿರ ಇವ್ರು ಅದು ಎಲ್ಲರದು ಹಂಗೆ ಕೇಳಿ ಬಸವಣ್ಣವ್ರ ವಚನ ಐತಿ ಹೇಳಪ್ಪ ಹಾಕಿಬಿಡಂತ ಅಂದಿನ್ಯ. ಯಾರೋ ಮಾತು ನೋಡಿ ಫೋನ್ ಮಾಡಿ ಹೇಳಿದ್ರು ಚನ್ನ ಬಸವಣ್ಣವ್ರು ಐತ್ರಿ ಅಂದರು. ಅನ್ನನ್ನು ನೋಡಿ ತೆಗೆದು ನೋಡಿದೆವು, ಹೌದಳಂತ ಅನ್ನಿಸ್ತು. ಆವಾಗ ಸ್ವಲ್ಪ ಅದಕ್ಕೆ ಮನವ ಮಾಸಿದರೆ ಮನದ ಮೈಲಿಗೆ ಕಳೆಯಲು ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡೋದು ಅನ್ನುವಂಥ ವಿಚಾರ ವಿಶೇಷವಾಗಿ ತಿಳಿತು. ಯಾಕಂದರೆ ಭಕ್ತಾದಿಗಳು ಸತ್ಸಂಗ ಮಾಡಿ ನಮ್ಮ ಮನವನ್ನು ಸ್ವಚ್ಛ ಮಾಡಿಕೊಳ್ಳುವಂಥ ಉತ್ತಮ ವಿಚಾರವನ್ನು ಗುರುಗಳು ನಮಗೆ ತಿಳಿಸ್ತಾ ಇದ್ದಾರೆ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಅನಂತ ಸಂಸಾರ ಸಮುದ್ರ ತಾರ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ಕವಿತ್ವಾದಿಗದ್ಯಂ ಸುಪದ್ಯಂ ಕರೋತಿ ಗುರೋರಂಗ್ರಿ ಪದ್ಮೆ ಮನಶ್ಚೇನ ಲಗ್ನಂ ತತಕ್ಕಿಂ 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 ತತಕ್ಕಿಂ. ಶುದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕೌತತ ತತ್ವೋಪದೇಶಕರ್ತಾರಂ ನತ್ಮಾ ಭಕ್ತಿ ಪುರಸ್ಸರಂ. ಸದಾವಕಾಲ ಸ್ಮರಣೀಯರಾದಂಥ ಪ್ರಾತಸ್ಮರಣೀಯರಾದಂಥ ಸದ್ಗುರುದೇವನ ಚರಣಸ್ಮರಣೆಯನ್ನು ಮಾಡಿಕೊಂಡು ಮಹಾಮಹಿಮನಾದಂಥ ಶಿವಾವತಾರಿಗಳಾದಂಥ ಭಗವಾನ್ ಸಿದ್ಧಾರೂಢ ಮಹಾಸ್ವಾಮಿಗಳವರ ನೋಟ ಮಾತ್ರದಿಂದ ಜಗವನ್ನು ಉದ್ಧರಿಸಿದಂಥ ಮಹಾಮೌನ ಯೋಗಿ ಗುರುನಾಥಾರೂಢ ಮಹಾಸ್ವಾಮಿಗಳವರ ಆರೂಢ ಜ್ಯೋತಿ ಬ್ರಹ್ಮಲೀನ ಶಿವಪುತ್ರ ಮಹಾಸ್ವಾಮೀಜಿಯವರ ಜಗಜ್ಜನನಿ ಶಾಂಭವಿಯ ಶ್ರೀಮನ್ ನಿಜಗುಣ ಶಿವಯೋಗಿ ವರ್ಯರ ನಿಜವನರಿದ ಎಲ್ಲ ಮಹಾಪುರುಷರ ಅಡಿದಾವರಗಳಲ್ಲಿ ಅಭಿವಂದಿಸಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಯಂತಿ ಮಹಾಮಹೋತ್ಸವದ ನಿಮಿತ್ತ ಇಂದು ನಾಡಿನಾದ್ಯಂತ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಯಂತಿ ಮಹಾಮಹೋತ್ಸವ ಮತ್ತು ಇವತ್ತು ಇನ್ನೊಂದು ವಿಶೇಷ ಸಂಗತಿ, ಬಹುತೇಕ ರಾಮೋತ್ಸವ ಇರ್ಬೋದು ಅಂತ ಅನಿಸ್ತದೆ ನನಗದು. ಇವತ್ತು ಎಂಥ ಪುಣ್ಯ ಪರ್ವ ಅಂತಂದರೆ 3 ದಿನ ಮಹಾಪುರುಷರು ಈ ಧರೆಗೆ ಅವತರಿಸಿದಂಥ ಪುಣ್ಯ ದಿನ. ಭಗವಾನ್ ಶ್ರೀರಾಮ, ಮಹಾಮಹಿಮರಾದಂಥ ಶಿರಡಿ ಸಾಯಿಬಾಬಾ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು ಇದೇ ದಿನ ಈ ಧರೆಗೆ ಅವತರಿಸಿ ಬರುವಂಥವರಾಗಿದ್ದಾರೆ. ಇಂಥ ಮಹಾಪುರುಷತ್ರಯರ ಜಯಂತಿ ಮಹೋತ್ಸವ, ಅವರು ಹುಟ್ಟಿದ ದಿನವನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಮಹಾತ್ಮರು ದೇಹ ತೊಟ್ಟ ದಿನವೂ ಪವಿತ್ರ, ದೇಹ ಬಿಟ್ಟ ದಿನವೂ ಪವಿತ್ರ. ಬೇಕು ಬೇಡ ಹೊಡಿಲಕತ್ತೀರಿ. ಅವ್ರ ದೇಹ ತೊಟ್ಟ ದಿನನೂ ಮೈಲಿಗೆ ಒಂದಿನ ಅಲ್ಲ 5 ದಿನ ಆದ್ಮೇಲೆ ಐದೇಶಿ ಮಾಡ್ತಾರೆ. ಒಂದು ದೇಹ ಬಿಟ್ಟ ಅದು ಪಂಚಕದಾಗ ಬಿಟ್ಟಂದ್ರೆ ಅವನು ಮನೆ ಬಿಡ್ತಾನ, ಮನೆಯಾಗಿದ್ದವ್ರು ಮನೆ ಹೊರ ಹಾಕಿ ಹೋಗ್ತಾನ ಅಲ್ಲ. ನಮ್ಮ ದೇಹ ತೊಟ್ಟ ದೇಹ ಬಿಟ್ಟ 2 ದಿನವೂ ಪವಿತ್ರ. ಮಹಾತ್ಮರು ದೇಹ ತೊಟ್ಟ ದಿನವೂ ಪವಿತ್ರ, ದೇಹ ಬಿಟ್ಟ ದಿನವೂ ಪವಿತ್ರ. ದೇಹ ಬಿಟ್ಟ ದಿನವನ್ನು ಪುಣ್ಯ ಸ್ಮರಣೆ ಅಂತ ಮಾಡ್ತೀವಿ, ದೇಹ ತೊಟ್ಟ ದಿನವನ್ನು ಜಯಂತಿ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಮಹಾಪುರುಷರಾದಂಥ ಶಿವಾವತಾರಿಗಳಾಗಿರ್ತಕ್ಕಂಥ ಒಂದು ಮಾತು ನೆನಪಿಟ್ಕೋಬೇಕು.
ಈ ಜಗತ್ತಿಗೆ ಸಿದ್ಧಾರೂಢ ಮಹಾಸ್ವಾಮಿಗಳವರು ಅವತರಿಸಿ ಬರದೆ ಹೋಗಿದ್ರೆ ಇವತ್ತೇನು ನಾವು ನಿಜಗುಣರ ಏನು ಚಂದ ಹಾಡ್ತಾರೆ. ನಮ್ಮ ಅಜಿತ್ ಗುರೂಜಿ ಅವರು, ನಮ್ಮ ಹುಲ್ಯಾಳ ಮಾದೇವಪ್ಪನವ್ರು ಭಾಳ ಚಂದ ಹಾಡ್ತಿದ್ರು, ಸಿದ್ಧಗಿರಿ ಮುತ್ಯ ಭಾಳ ಚಂದ ಹಾಡ್ತಿದ್ರು. ಇವರೆಲ್ಲ ಹಾಡುಗಳನ್ನು ನಾವು ಕೇಳಿದ್ದೇವೆ. ಇವತ್ತ ಹಳ್ಳಿ ಹಳ್ಳಿಗೆ ನಿಜಗುಣರ ಹಾಡುಗಳು, ಹಳ್ಳಿ ಹಳ್ಳಿಗೆ ನಿಜಗುಣರ ವೇದಾಂತ ಸಿದ್ಧಾಂತ ಚಿಂತನೆ ನಡೀತದಂದ್ರೆ ಅದು ಸಿದ್ಧಾರೂಢಪ್ಪನ ಮಹಾಪ್ರಸಾದ ಅಂತ ನೀವು ಗ್ರಹಿಸಬೇಕಾಯ್ತು. ಅಂಥ ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಯಂತಿ ಮಹೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ನಮ್ಮ ಯಾವ ಗೋಟೆ ಗ್ರಾಮದಲ್ಲಿ ಬಹಳ ಚೆಂದಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ತಾನೇ ನಾವು ಗದ್ಯಾಳ ಗ್ರಾಮದಲ್ಲಿ ನಮ್ಮ ಶ್ರೀಮಠದಲ್ಲಿ ಸಿದ್ಧಾರೂಢ ಜಯಂತಿ ಮಹಾಮಹೋತ್ಸವನ ಆಚರಣೆ ಮಾಡ್ಕೊಂಡು ಬಂದೆವು. ಜಯಂತಿ ಮಹಾಮಹೋತ್ಸವದ ನಿಮಿತ್ತ ಹಮ್ಮಿಕೊಂಡಿರ್ತಕ್ಕಂಥ ಈ ವೇದಾಂತ ಪರಿಷತ್ತಿನಲ್ಲಿ ತಮ್ಮ ಉಪದೇಶವನ್ನು ನೀಡಿ ವಿಶ್ರಮಿಸಿದಂಥ ಪೂಜ್ಯರಾದಂಥ ಶಿವಪುತ್ರ ಮಹಾಸ್ವಾಮೀಜಿಯವರಿಗೂ, ನಮ್ಮ ನಾಡಿನ ಖ್ಯಾತ ಕಲಾವಿದರು, ಸಂಗೀತವೆಂಬುವುದು ಸಂಗಡಲೆ ಬಂದದ್ದು ಲಿಂಗಿಗಳ ಹಿರಿಮೆ ಹಾಡುತ್ತಾ, ಜನಪದರು ಭಾಳ ಚಂದ ಹಾಡ್ತಾರೆ.